ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear student, in the last class we will discuss about bearings and types of bearings, maintenance features of bearing, what are all the bearing materials, bearing mounting and dismounting, ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಈ ಒಂದು ತರಗತಿಯಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ in the point of examinations, either CBT based or OMR based examinations, MCQ questions, multiple choice questions. ಈ ಬೇರಿಂಗ್ ಚಾಪ್ಟರ್ ಇದುವರೆಗೂ 3-4 ತರಗತಿಗಳಲ್ಲಿ ಏನು ಪಾಠವನ್ನು ನಿಮಗೆ ಮಾಡಿದ್ದೀನಿ, ಏನು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಿ, ಯಾವುದೆಲ್ಲ ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆನಲ್ಲಿ ಕೇಳಬಹುದು, ಅದಕ್ಕೆ ಸಂಬಂಧಪಟ್ಟಂತೆ MCQ ಕ್ವಶನ್ಸ್ ಅನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. Now let us come to MCQ question number 1. Choose the correct answer. Which bearing material has a poor thermal conductivity? ಯಾವ ಬೇರಿಂಗ್ ಮೆಟೀರಿಯಲ್ ಅಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಕಡಿಮೆ ಇದೆ? ನೈಲಾನ್, ಟೆಫ್ಲಾನ್, ಸಿಂಟ್ರೆಡ್ ಅಲಾಯ್ಸ್ ಅಂಡ್ ಲ್ಯಾಮಿನೇಟೆಡ್ ಫಿನಾಲಿಕ್ಸ್ ಅಂತ ಇದೆ. ಈಗಾಗಲೇ ನಾನು ಪಾಠ ಮಾಡಿದ್ದೀನಿ. ಇದು ಬೇರಿಂಗ್ ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಒಂದು ಪ್ರಶ್ನೆ. ಯಾವುದು ವಿಚ್ ಒನ್ ಇಸ್ ಕರೆಕ್ಟ್ ನೋಡೋಣ. ನೋಟ್ ಮಾಡ್ಕೋಬೇಕು. ನಾನು ಏನು ಪಾಠ ಮಾಡ್ತಾ ಇದ್ದೀನಿ ಅವಾಗ ನೀವು ಪೆನ್ನು ಪೆನ್ಸಿಲ್ ಅನ್ನ ಇಟ್ಕೊಂಡು ಪ್ರಶ್ನೆಗೆ ನೋಟ್ ಮಾಡಿ, ಅಥವಾ ಇದೇ ಒಂದು ನಿಮ್ಮ ಲಿಂಕ್ ಅನ್ನು ಶೇರ್ ಮಾಡ್ತೀನಿ, ಅದನ್ನ ಯೂಟ್ಯೂಬ್ ನಲ್ಲಿ ನೀವು ಮತ್ತೆ ಮತ್ತೆ ನೋಡಿ ನೋಟ್ ಮಾಡಿ ಬರೆದಿಟ್ಕೊಬೇಕು. ಸೊ ವಿಚ್ ಬೇರಿಂಗ್ ಮೆಟೀರಿಯಲ್ ಹ್ಯಾಸ್ ಎ ಪೂರ್ ಥರ್ಮಲ್ ಕಂಡಕ್ಟಿವಿಟಿ ಅಂದರೆ ಲ್ಯಾಮಿನೇಟೆಡ್ ಫಿನಾಲಿಕ್ಸ್. ಮೇಲೆ ಇರ್ತಕ್ಕಂಥ 3 ಮೆಟೀರಿಯಲ್ಗೆ ಬೇರಿಂಗ್ ಮೆಟೀರಿಯಲ್ಸ್ಗೆ ಕಂಪೇರ್ ಮಾಡಿದಾಗ ಈ ಡಿ ನಲ್ಲಿ ಇರ್ತಕ್ಕಂಥ ಲ್ಯಾಮಿನೇಟೆಡ್ ಫಿನಾಲಿಕ್ಸ್ ಮಕ್ಕಳೇ ಥರ್ಮಲ್ ಕಂಡಕ್ಟಿವಿಟಿ ಕಡಿಮೆ, ತುಂಬಾ ಪೂರ್ ಇದೆ. ಟೆಂಪರೇಚರ್ ನ ತಡ್ಕೊಳ್ತಕ್ಕಂಥ ಶಕ್ತಿ ಅದಕ್ಕೆ ಇಲ್ಲ. ಅರ್ಥ ಆಯ್ತಲ್ಲ? ಮುಂದಿನ ಪ್ರಶ್ನೆ, ವಿಚ್ ಅಲಾಯಿಂಗ್ ಮೆಟಲ್ ಬೇರಿಂಗ್ ಕ್ಯಾನ್ ವರ್ಕ್ ಅಟ್ ಹೈಯರ್ ಟೆಂಪರೇಚರ್ ಅಂಡ್ ಹೈಯರ್ ಲೋಡಿಂಗ್ ಕ್ಯಾರಿಂಗ್ ಕೆಪಾಸಿಟಿ? ನೋಡಿ, ಯಾವ ಅಲಾಯ್ ಮೆಟಲ್ ಜಾಸ್ತಿ ಲೋಡ್ ಅನ್ನ ಕ್ಯಾರಿ ಮಾಡುತ್ತೆ ಮತ್ತೆ ಜಾಸ್ತಿ ಟೆಂಪರೇಚರ್ ನಲ್ಲಿ ನಾವು ವರ್ಕ್ ಅನ್ನ ಮಾಡಬಹುದು. ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಏನ್ ಚಾಯ್ಸ್ ಅನ್ನು ನೋಡೋಣ. ಕ್ಯಾಸ್ಟ್ ಐರನ್, ವೈಟ್ ಮೆಟಲ್, ಕಾಪರ್ ಲೆಡ್ ಅಲಾಯ್ಸ್, ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್. ವಿಚ್ ಇಸ್ ಕರೆಕ್ಟ್? ಇದು ಇಟ್ ಈಸ್ ಆಲ್ಸೋ ದ ಸೆಕೆಂಡ್ ಕ್ಲಾಸ್ ಬೇರಿಂಗ್ ಸ್ಕೇಲ್ಸ್ ನಲ್ಲಿ ಮಾಡಿರ್ತಕ್ಕಂಥದ್ದು. ದಟ್ ಈಸ್ ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ is suitable and can work at higher temperature and higher load carrying capacity. ಅರ್ಥಾಯ್ತಲ್ಲ? ಮೂರನೇ ಪ್ರಶ್ನೆಗೆ ಹೋಗೋಣ. ಮತ್ತೆ ವಾಟ್ ಇಸ್ ದ ನೇಮ್ ಆಫ್ ದ ಬೇರಿಂಗ್? ಇಲ್ಲಿ ಒಂದು ಬೇರಿಂಗ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳೇ. ನೋಡದೆ ಹೇಳ್ತಾ ಇದ್ದೀರಾ, ಇದು ನೀಡಲ್ ಬೇರಿಂಗ್ ಇರ್ಬೋದಾ? ನೋಡೋಣ. ನೀಡಲ್ ಬೇರಿಂಗ್, ಟ್ರಸ್ಟ್ ಬಾಲ್ ಬೇರಿಂಗ್, ಟೇಪರ್ ರೋಲರ್ ಬೇರಿಂಗ್, ಆಂಗ್ಯುಲಾರ್ ಕಾಂಟ್ಯಾಕ್ಟ್ ಬೇರಿಂಗ್. ಯಾವ ಉತ್ತರ ಸರಿ ಇದೆ? ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್, ನಿಮ್ಮ ಗೆಸ್ಸು ಸರಿಯಾಗಿದೆ. ನೀಡಲ್ ಬೇರಿಂಗ್. ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಮಕ್ಕಳೇ, ಇಲ್ಲೊಂದು ಬಾಲ್ ಬೇರಿಂಗ್, ರೋಲಿಂಗ್ ಕಾಂಟ್ಯಾಕ್ಟ್ ಬೇರಿಂಗ್ ಚಿತ್ರ ನಿಮಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಇದೆ. ಅದರಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದರೆ ಅದು ಏನು ಹೇಳಿ? ಬಾಲ್ ಕೇಸ್, ಇನ್ನರ್ ರೇಸ್, ಔಟರ್ ರೇಸ್, ಬಾಲ್ ಸೆಪರೇಟಿಂಗ್ ಗೇಜ್ ಅಥವಾ ಕೇಜ್ ಅಂತ ನಾವು ಕರಿತೀವಿ. ಸೊ ವಿಚ್ ಇಸ್ ಕರೆಕ್ಟ್? ಸೊ ದಿಸ್ ಇಸ್ ಬಾಲ್ ಸೆಪರೇಟಿಂಗ್ ಕೇಜ್, ನಾಟ್ ಗೇಜ್, ತಪ್ಪಿದೆ. ಸೊ ಇಟ್ ಇಸ್ ಬಾಲ್ ಸೆಪರೇಟಿಂಗ್ ಕೇಜ್, CAGE ಕೇಜ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ವಿಚ್ ಬೇರಿಂಗ್ ದ ಲೋಡಿಂಗ್ ಇಸ್ ಪ್ಯಾರಲಲ್ ಟು ದ ಬೇರಿಂಗ್ ಆಕ್ಸಿಸ್? ನೋಡಿ, ಈ ಪ್ರಶ್ನೆ ಅನೇಕ ಬಾರಿ ರಿಪೀಟ್ ಆಗಿದೆ ಮಕ್ಕಳು.
split bearing, plain bearing, thrust bearing, radial bearing. Correct is thrust bearing. The bearing, the loading is parallel to the bearing axis. ಅರ್ಥ ಆಯ್ತಾ? ಇದಕ್ಕೆ ಆಪೋಸಿಟ್ ಜರ್ನಲ್ ಬೇರಿಂಗ್ ಇದೆ. ಬರ್ಬೋದು ಅದು ಪ್ರಶ್ನೆ, ನೋಡೋಣ. ಸಿ ಇಸ್ thrust bearing. Which bearing material is the best suited for odd journals? Odd journal ಮಾಡಿಸ್ಲಿಕ್ಕೆ ಯಾವ ಬೇರಿಂಗ್ ಮೆಟೀರಿಯಲ್ ಸೂಟೆಡ್? ನಂಬರ್ 1 sintered alloys, aluminum alloys, copper lead alloys, and cadmium based alloys. Which is correct? The one and only aluminum alloy. ಯಾವ alloy ಮಕ್ಕಳೇ? Aluminum, suited for odd journals. Aluminum alloy. Which bearing material has got coefficient of friction and high material cost? ಇದು ಕೂಡ bearing material related. Nylon, Teflon, thrust ball bearing and laminated phenolics. ಏನಾದ್ರೂ ಕೊಟ್ಕೊಳ್ಳಿ, ನಮಗೆ ಏನ್ ಬೇಕು ಮಕ್ಕಳೇ? ಸರಿಯಾದ ಉತ್ತರ ಬೇಕು. ಯಾವ್ದನ್ನ ಗೆಸ್ ಮಾಡಿದ್ರಿ? ಸೊ ದಟ್ ಈಸ್ Teflon. Low coefficient of friction and high material cost. Material ಯಾವುದು? Teflon. B is the correct answer. Which bearing material is used for light loading and low speed application? Cast iron, tin bronze and cadmium based alloys ಅಂತ ಬರ್ತಾ ಇದೆ. The correct answer is which one? Guess ಮಾಡಿ. ನೋಡಿ ಯಾರು ಆಗ್ತಾ ಇದಾರೆ ಅಲ್ಲಿ ನೋಡಿ. So that one is cast iron. Very good. Correct answer. The best material used for light loading and low speed application is cast iron. ಮುಂದಿನ ಪ್ರಶ್ನೆ ಬರೋಣ ಮಕ್ಕಳೇ. ನೇಮ್ ದ ಬೇರಿಂಗ್. ಈ ಬೇರಿಂಗ್ ಎಷ್ಟು ಈಸಿಯಾಗಿ ಹೇಳ್ಬೋದು. ಸ್ಪ್ಲಿಟ್ ಬೇರಿಂಗ್, ಸಾಲಿಡ್ ಬೇರಿಂಗ್, thrust bearing, journal bearing. Which one is? So this is solid bearing. ನೋಡ್ತಾ ಇದ್ದಂಗೆ ಹೇಳ್ಬೋದು ಇದು ಎಂತ ಬೇರಿಂಗ್? ಇದು ಸಾಲಿಡ್ ಬೇರಿಂಗ್. ವಾಟ್ ಇಸ್ ದ ನೇಮ್ ಆಫ್ ದ ಬೇರಿಂಗ್? ಇಲ್ಲೊಂದು ಬೇರಿಂಗ್ ಕೊಟ್ಟಿದ್ದಾನೆ, ಇದನ್ನ ನೀವು ನೋಡಿದಿರಿ, ತೋರಿಸಿದೀನಿ. ಸೊ ವಿಚ್ ಒನ್ ಇಸ್ ಕರೆಕ್ಟ್? ದಿಸ್ ಇಸ್ ಸಿ ಇಸ್ ದ ಕರೆಕ್ಟ್. ದಟ್ ಇಸ್ thrust bearing. ವೆರಿ ಗುಡ್. ಯಾವ ಬೇರಿಂಗ್ ಮಕ್ಕಳೇ? ಇದು thrust bearing ಅಂತ ನಾವು ಕರಿತೀವಿ. ಒಂದು ಸ್ವಲ್ಪ ಸಮಯ ಮಕ್ಕಳೇ, ಬರ್ತೀನಿ ನಾನು. ನೆಕ್ಸ್ಟ್ 11ನೇ ಪ್ರಶ್ನೆಗೆ ಹೋಗೋಣ. ಈಗ 11ನೇ ಪ್ರಶ್ನೆ, ಇದು thrust bearing ಮಕ್ಕಳೇ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕಮ್ ಟು 11th questions. What is the name of the bearing? Split, bush, solid bearing or journal bearing? Which one is correct? You guess it. ಟೈಪ್ ಮಾಡಿ ಆನ್ಸರ್. ಯಾವುದು ಬರೆದಿಟ್ಕೊಳ್ಳಿ. ಯಾವುದು? ಎ ಇಸ್ ದ ಕರೆಕ್ಟಾ? ಎಸ್, ನೋಡೋಣ ಮಕ್ಕಳೇ. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. ಎ ಇಸ್ ಕರೆಕ್ಟ್. ಸ್ಪ್ಲಿಟ್ ಬೇರಿಂಗ್. ಯಾವ ಬೇರಿಂಗ್ ಮಕ್ಕಳೇ? ಇದು ಸ್ಪ್ಲಿಟ್ ಬೇರಿಂಗ್. ಇಲ್ಲಿ ಒಂದು ಚಿತ್ರ ಗೊತ್ತು ಮಕ್ಕಳೇ, ಇದು ಬಾಲ್ ಬೇರಿಂಗ್ ಚಿತ್ರ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ ಎಕ್ಸ್ ಇನ್ ದ ಬೇರಿಂಗ್? ಇದು ಎಲ್ಲವನ್ನ ನಾನು ಪಾಠ ಮಾಡುವಾಗಲೂ ಈ ತರ ಪ್ರಶ್ನೆಗಳನ್ನ ಹಾಕಿದ್ದೀನಿ. ಎಲಿಮೆಂಟ್ಸ್ ಆಫ್ ದ ಬೇರಿಂಗ್ ಅನ್ನ ತೋರಿಸಿಯಪ್ಪ, ಕೇಜ್ ತೋರಿಸಿ, ಸಪರೇಟರ್ ತೋರಿಸಿ, ಇನ್ನರ್ ರೇಸ್ ತೋರಿಸಿ, ಔಟರ್ ರೇಸ್ ತೋರಿಸಿ, ಎಲ್ಲ ಒಂದೇ ಚಿತ್ರದಲ್ಲಿ ತೋರಿಸಿ. ಇಲ್ಲಿ ಒಂದೇ ಪ್ರಶ್ನೆ, 3 ಮಾರ್ಕ್ಸ್ ಇರುತ್ತೆ. ನೋಡೋಣ. ಔಟರ್ ರೇಸ್, ಬಾಲ್ ಕೇಜ್, ಇನ್ನರ್ ರೇಸ್, ರೋಲಿಂಗ್ ಎಲಿಮೆಂಟ್ಸ್. ವಿಚ್ ಇಸ್ ಕರೆಕ್ಟ್? ದಿಸ್ ಇಸ್ ಬಾಲ್ ಕೇಜ್. ಹಿಂದೆ ಒಂದ್ರಲ್ಲಿ ಬಂದಿತ್ತು ನೋಡಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್. ಗೇಜ್ ಅಂತ ಇತ್ತಲ್ಲ, ಅದು ಕೇಜ್ ಅಂತ ಹೇಳಿದ್ನಲ್ಲ. ಸೊ ದಿಸ್ ಇಸ್ ಬಾಲ್ ಕೇಜ್. ನೋಡಿ, ಆ ಪ್ರಶ್ನೆನೂ ಬಂದಿದೆ ಎಕ್ಸಾಮ್ ನಲ್ಲಿ, ಈ ಪ್ರಶ್ನೆನೂ ಎಕ್ಸಾಮ್ ನಲ್ಲಿ ಕೇಳಿದ್ದಾನೆ. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ವಿಚ್ ಟೈಪ್ ಆಫ್ ಬೇರಿಂಗ್ ಇಸ್ ಡಿಸೈನ್ ಟು ಟೇಕ್ ಆಕ್ಸಿಯಲ್ ಥ್ರಸ್ಟ್ as well as radial loads? Ball bearing, roller bearing, taper roller bearing, angular contact bearing. ಯಾವುದು ಮಕ್ಕಳೇ? ಹೇಳಿದ್ದೀನಿ ನಾನು ಪಾಠ ಮಾಡುವಾಗ. ಆಕ್ಸಿಯಲ್ ಥ್ರಸ್ಟ್, ಟೇಕ್ ಆಕ್ಸಿಯಲ್ ಥ್ರಸ್ಟ್ as well as radial loads. ರೇಡಿಯಲ್ ಲೋಡ್ ಗಿಂತ ಡಿಸೈನ್ ಮಾಡಿರ್ತಾರೆ ಆಕ್ಸಿಯಲ್ ಲೋಡ್ ಅನ್ನ ತೆಗೆದುಕೊಳ್ಳಿಕ್ಕೆ. ಸೊ ದಟ್ ಇಸ್ ಬಾಲ್ ಬೇರಿಂಗ್. ಯಾವ ಬೇರಿಂಗ್ ಮಕ್ಕಳೇ? ಬಾಲ್ ಬೇರಿಂಗ್. ವಿಚ್ ಟೈಪ್ ಆಫ್ ಬೇರಿಂಗ್ ಇಸ್ ಯೂಸ್ಡ್ ಫಾರ್ ಹೆವಿ ರೇಡಿಯಲ್ ಲೋಡ್ಸ್? ಹೆವಿ ರೇಡಿಯಲ್ ಲೋಡ್ಸ್ ಗೆ ಮಕ್ಕಳೇ ಯಾವ ಬೇರಿಂಗ್ ಮೆಟೀರಿಯಲ್ಸ್ ಅನ್ನ ಬಳಸ್ತಾರೆ ಹೇಳಿ ನೋಡೋಣ. ವಿಚ್ ಒನ್ ಇಸ್ ಕರೆಕ್ಟ್? ಬರ್ಲಿ ಆನ್ಸರ್. ಬಾಲ್ ಬೇರಿಂಗ್, ಬುಷ್ ಬೇರಿಂಗ್, ನೀಡಲ್ ಬೇರಿಂಗ್, ಡಬಲ್ ರೋ ರೋಲರ್ ಬೇರಿಂಗ್ ಅಂತ ಇದೆ. ವಿಚ್ ಇಸ್ ಕರೆಕ್ಟ್? ಸೊ ಡಬಲ್ ರೋ
roller bearing, which is used to very heavy radial load. Double row roller bearing. D is the correct answer. Which type of bearing metal have self-lubricated? Self-lubricated. White metal, sintered alloys, aluminum alloys, cadmium based alloys. ಕೆಲವು ಹೇಳಿದೆ ಮಕ್ಕಳೇ, ನಾನು ಕ್ಯಾಸ್ಟ್ ಐರನ್ ಇದೆ ಮಕ್ಕಳೇ. ಓಕೆ, ಸ್ಟೈನ್ಲೆಸ್ ಸ್ಟೀಲ್ ಇದೆ, ಸಿಂಟ್ರೆಡ್ ಅಲಾಯ್ಸ್ ಇದೆ. ಸೊ ಇಲ್ಲಿ ಬತ್ತು ಯಾವುದು? ಸಿಂಟ್ರೆಡ್ ಅಲಾಯ್. ಸೆಲ್ಫ್ ಲೂಬ್ರಿಕೇಟೆಡ್ ಪ್ರಾಪರ್ಟಿ ಇರ್ತಕ್ಕಂಥ ಒಂದು ಲೋಹ. ನಾವು ಕೊಂಟದಿ ಮುಂದಿನ ಪ್ರಶ್ನೆ ಬರೋಣ. ವಿಚ್ ಬೇರಿಂಗ್ ಯೂಸ್ಡ್ ಇನ್ ದ ಲಿಮಿಟೆಡ್ ಸ್ಪೇಸ್? ಎಲ್ಲಿ ಕಡಿಮೆ ಸ್ಪೇಸ್ ಇರುತ್ತೋ ಅಲ್ಲಿ ಯಾವ ಬೇರಿಂಗ್ ಅನ್ನ ಬಳಸ್ತಾರೆ ನೋಡೋಣ. ನೀಡಲ್ ಬೇರಿಂಗ್, ಥ್ರಸ್ಟ್ ಬಾಲ್ ಬೇರಿಂಗ್, ಟೇಪರ್ ರೋಲರ್ ಬೇರಿಂಗ್, ಆಂಗ್ಯುಲರ್ ಕಾಂಟ್ಯಾಕ್ಟ್ ಬೇರಿಂಗ್. ಸೊ ಆಲೆ ಆನ್ಸರ್ ಬರ್ತಾ ಇದೆ. ಸೊ ವಿಚ್ ಇಸ್ ಕರೆಕ್ಟ್? ಎ ಕರೆಕ್ಟಾ? ನೋಡೋಣ. ಎಸ್, ಎ ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ಓಕೆ, ಸೊ ನೀಡಲ್ ಬೇರಿಂಗ್. Now come to the next question. What is the purpose of deep groove type of ball races provided in the ball bearing? ಯಾಕೆ ಡೀಪ್ ಗ್ರೂವ್ ಅನ್ನು ಪ್ರೊವೈಡ್ ಮಾಡವ್ರೆ ಬಾಲ್ ಬೇರಿಂಗ್ ನಲ್ಲಿ? ವಿಚ್ ಸ್ಟ್ಯಾಂಡ್ಸ್ ಆಫ್ ಟು ಕ್ಯಾರಿ ಜರ್ನಲ್ ಲೋಡ್, ಆರ್ ಟು ವಿಥ್ಸ್ಟ್ಯಾಂಡ್ ಆಕ್ಸಿಯಲ್ ಥ್ರಸ್ಟ್, ಆರ್ ಟು ವಿಥ್ಸ್ಟ್ಯಾಂಡ್ ರೇಡಿಯಲ್ ಲೋಡ್? ವಿಚ್ ಇಸ್ ಕರೆಕ್ಟ್? ಸೊ ಟು ವಿಥ್ಸ್ಟ್ಯಾಂಡ್ ಆಕ್ಸಿಯಲ್ ಥ್ರಸ್ಟ್. Why the deep groove ball races are provided in the ball bearing means to withstand axial thrust. ಬನ್ನಿ ಮುಂದಿನ ಪ್ರಶ್ನೆ. Why the double row roller bearing is used? ಈಗ ತಾನೇ ಹೇಳಿದೆ ನಾನು. To take axial load, to take radial load, to take heavy axial load, to take heavy radial load. Which one is correct? To take heavy radial load. To take heavy radial load is correct answer. What is the purpose of thrust ball bearing? For axial load, for radial load, for axial thrust load, or vertical thrust. Thrust ball bearing ಇರತಕ್ಕಂಥದ್ದು ಮಕ್ಕಳೇ ವರ್ಟಿಕಲ್ ಥ್ರಸ್ಟ್ ಲೋಡ್ ಅನ್ನ ಕ್ಯಾರಿ ಮಾಡಲಿಕ್ಕೆ. ಥ್ರಸ್ಟ್ ಬಾಲ್ ಬೇರಿಂಗ್ ಅನ್ನ ವರ್ಟಿಕಲ್ ಥ್ರಸ್ಟ್ ಲೋಡ್ ಅನ್ನ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ವಿಚ್ ಬೇರಿಂಗ್ ಮೆಟೀರಿಯಲ್ ಇಸ್ ಯೂಸ್ಡ್ ಇನ್ ಕನೆಕ್ಟಿಂಗ್ ರಾಡ್ ಅಂಡ್ ಎಲೆಕ್ಟ್ರಿಕಲ್ ಮೋಟಾರ್ಸ್? ಇದನ್ನ ಹೇಳಿದೀನಿ. ವೈಟ್ ಮೆಟಲ್, sintered alloys, aluminum alloys, copper lead alloys. So copper lead alloys ಅನ್ನ ಕನೆಕ್ಟಿಂಗ್ ರಾಡ್ ಮತ್ತೆ ಎಲೆಕ್ಟ್ರಿಕಲ್ ಮೋಟಾರ್ಸ್ ಗಳಲ್ಲಿ ಬೇರಿಂಗ್ ಅನ್ನ ಈ ಮೆಟೀರಿಯಲ್ ಇಂದ ಮಾಡಿರ್ತಕ್ಕಂಥ ಬೇರಿಂಗ್ ಅನ್ನ ಬಳಸ್ತಾರೆ. ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಥ್ರಸ್ಟ್ ಬಾಲ್ ಬೇರಿಂಗ್? ಇದು ಹೇಳಿದೀನಿ ಮತ್ತೆ ನೋಡೋಣ ಯಾವುದನ್ನ ಗೆಸ್ ಮಾಡ್ತೀವಿ. ಕೆನಾಟ್ ಟೇಕ್ ಎನಿ ರೇಡಿಯಲ್ ಲೋಡ್, cannot take horizontal end thrust, cannot take load on both direction, cannot take any vertical thrust load. Which is correct? Yes, madadra. So B na? Yes, B is the correct answer. Cannot take horizontal end thrust. ಅರ್ಥ ಆಯ್ತಲ್ಲ? ಸೊ ಮುಂದಿನ ಪ್ರಶ್ನೆ ಬರೋಣ. Which type of bearing is used for taking high axial thrust load? ಡಿಸ್ಟರ್ಬೆನ್ಸ್ ಇದೆ, ನೋಡೋಣ ಮತ್ತೆ. ಇಪ್ಪತ್ತೆರಡನೇ ಪ್ರಶ್ನೆ ಅಲ್ಲ. ಎಸ್. ವಿಚ್ ಟೈಪ್ ಆಫ್ ಬೇರಿಂಗ್ ಯೂಸ್ ಫಾರ್ ಟೇಕಿಂಗ್ ಹೈ ಆಕ್ಸಿಯಲ್ ಥ್ರಸ್ಟ್ ಲೋಡ್? ನಂಬರ್ 1 is roller bearing, number 2 is tapered roller bearing, number 3 is self-aligned bearing, roller bearing, number D is angular contact ball bearing. ನೋಡೋಣ, ಹೇಳಿ ಮಕ್ಕಳೇ, ಗೆಸ್ ಮಾಡಿ. ಯಾವ ಬೇರಿಂಗ್ ನಲ್ಲಿ ಹೈ ಆಕ್ಸಿಯಲ್ ಥ್ರಸ್ಟ್ ಲೋಡ್ ಅನ್ನ ಕ್ಯಾರಿ ಮಾಡಬಹುದು? ಸೊ ಯಾರು ನೋಡಿ. ಸೊ ಬಿ, ಎಸ್, ಟೇಪರ್ಡ್ ರೋಲರ್ ಬೇರಿಂಗ್. ಎಲ್ಲಿ ಯೂಸ್ ಮಾಡ್ತಾರೆ? ಲೇತ್ ಮೆಷಿನ್ಸ್ ನಲ್ಲಿ ಸ್ಪಿಂಡಲ್ ಹತ್ರ ಇರುತ್ತೆ, ತೋರಿಸಿದೀನಿ ನಾನು. ಟೇಪರ್ಡ್ ರೋಲರ್. Which bearing material is used in electric rod and electrical motors? So this is repeated. White metal, sintered alloys, aluminum alloys, copper, lead alloys. This is the correct answer. Already this is the repeated questions. Here,
Which type of bearing is used in restricted outside diameter of the bearing? ಯಾವ ಬೇರಿಂಗ್ ಮಕ್ಕಳೇ ಔಟ್ಸೈಡ್ ರೆಸ್ಟ್ರಿಕ್ಟೆಡ್ ತುಂಬಾ ಕಡಿಮೆ ಇರ್ತಕ್ಕಂಥದ್ದು? ಎಡಲ್ ಬೇರಿಂಗ, ಆಂಗುಲರ್ ಕಾಂಟ್ಯಾಕ್ಟ್ ಬಾಲ್ ಬೇರಿಂಗ, ಸೆಲ್ಫ್ ಅಲೈನಿಂಗ್ ಬಾಲ್ ಬೇರಿಂಗ? ಸೊ ದಟ್ ಈಸ್ ನೀಡಲ್. ಎಲ್ಲಿ ತುಂಬಾ ಕಡಿಮೆ ಸ್ಪೇಸ್ ಇರುತ್ತೋ ಅಲ್ಲಿ ನಾವು ಬಳಕೆ ಮಾಡ್ತಕ್ಕಂಥದ್ದು ನೀಡಲ್ ಬೇರಿಂಗ್. ನೀಡಲ್ ಬೇರಿಂಗ್ ಅನ್ನ ನಾವು ಬಳಕೆಯನ್ನ ಮಾಡ್ತೀವಿ. ಎ ಇಸ್ ದ ಕರೆಕ್ಟ್ ಆನ್ಸರ್ ಮಕ್ಕಳೇ. Where double row roller bearings are used? Axial load, radial load, V-axial load, heavy radial load. Which is correct? B is the correct. It is also repeated. ಹೆವಿ ರೇಡಿಯಲ್ ಲೋಡ್ ಅನ್ನ ಕ್ಯಾರಿ ಮಾಡೋಕೆ ನಾವು ಡಬಲ್ ರೋ ರೋಲರ್ ಬೇರಿಂಗ್ಸ್ ಅನ್ನ ಬಳಕೆಯನ್ನ ಮಾಡ್ತೀವಿ. ವಿಚ್ ಬೇರಿಂಗ್ ಲೋಡಿಂಗ್ ಇಸ್ ಅಟ್ ರೈಟ್ ಆಂಗಲ್ಸ್ ಟು ದ ಬೇರಿಂಗ್? ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರೆದಿತ್ತು, ಪ್ಯಾರಲಲ್ ಟು ದ ಬೇರಿಂಗ್ ಆಕ್ಸಿಸ್ ಅಂತ. ಇಲ್ಲಿ ನೋಡೋಣ, ಥ್ರಸ್ಟ್ ಬೇರಿಂಗ್, ಜರ್ನಲ್ ಬೇರಿಂಗ್, ಸಾಲಿಡ್ ಬೇರಿಂಗ್, ಸ್ಪ್ಲಿಟ್ ಬೇರಿಂಗ್. ಖಾಲಿ ಆನ್ಸರ್ ಆಗ್ತಾ ಇದ್ದೀರಾ ನೀವು? ಹೇಳ್ತಾ ಇದ್ದೀರಾ? ಗೆಸ್ ಮಾಡಿದ್ದೀರಾ? ವಿಚ್ ಈಸ್ ಜರ್ನಲ್ ಬೇರಿಂಗ್. ಯಾವ ಬೇರಿಂಗ್ ಮಕ್ಕಳೇ? ಜರ್ನಲ್ ಬೇರಿಂಗ್. ಇವೆರಡು ಇಂಪಾರ್ಟೆಂಟು. ಅನೇಕ ಬಾರಿ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ಬರ್ತಾ ಇದ್ದೀನಿ. ವಿಚ್ ಟೈಪ್ ಆಫ್ ಬೇರಿಂಗ್ ಹ್ಯಾಸ್ ಪ್ರಾವಿಷನ್ ಫಾರ್ ವಿಯರ್ ಅಡ್ಜಸ್ಟ್ಮೆಂಟ್? ವಿಯರ್ ಅಡ್ಜಸ್ಟ್ಮೆಂಟ್ ಯಾವ ಬೇರಿಂಗ್ ಅನ್ನ ಯೂಸ್ ಮಾಡ್ತೀವಿ? ಅಡ್ಜಸ್ಟಬಲ್ ಸ್ಲೈಡ್ ಬೇರಿಂಗ್, ಥ್ರಸ್ಟ್ ಬಾಲ್ ಬೇರಿಂಗ್, ಟೇಪರ್ಡ್ ರೋಲರ್ ಬೇರಿಂಗ್ ಅಂಡ್ ಸೆಲ್ಫ್ ಅಲೈನ್ಡ್ ಬುಷ್ ಬೇರಿಂಗ್. Which is correct? Adjustable slide bearing. So it's provision for wear adjustment. Slight again. Another wear out adre, so it can be adjusted, self adjusted. How bunching of rolling elements avoided in the bearing assembly? Bearing assembly ಅನ್ನು ಮಾಡುವಾಗ ಬಾಲ್ಸ್ ಆ ರೇಸ್ ನೊಳಗಡೆ ಹಿಂಗ್ಬಿಟ್ರೆಲ್ಲ ಒಂದ್ ಕಡೆ ಬಂದು ಬಂಚ್ ಆಗೋದು. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಗೆ ಅವಾಯ್ಡ್ ಮಾಡ್ತಾರೆ? By cage, by grooves, by outer race, by inner race. ಏನಪ್ಪ ಆಗ್ತಾರೆ? Cage. By cage. A is the correct answer. Which part of ball bearing do not rotate along the bearing assembly? ಯಾವ ಪಾರ್ಟ್ ಬಾಲ್ ಬೇರಿಂಗ್ ನಲ್ಲಿ ಬೇರಿಂಗ್ ಅಸೆಂಬ್ಲಿ ಜೊತೆ ರೋಟೇಟ್ ಆಗಲ್ಲ? ಬಾಲ್ ಕೇಜ್, ಇನ್ನರ್ ರೇಸ್, ಔಟರ್ ರೇಸ್, ರೋಲಿಂಗ್ ಎಲಿಮೆಂಟ್. ವಿಚ್ ಇಸ್ ಕರೆಕ್ಟ್? ದಟ್ ಇಸ್ ಇನ್ನರ್ ರೇಸ್. ಸಾಫ್ಟ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ ಮಕ್ಕಳೇ, ಹಾಗಾಗಿ ಅದು ರೋಟೇಟ್ ಆಗಲ್ಲ. ವೈ ಎಕ್ಸ್ಟ್ರಾ ಕ್ಲಿಯರೆನ್ಸ್ ಗಿವನ್ ಬಿಟ್ವೀನ್ ಬೇರಿಂಗ್ ಅಂಡ್ ಜರ್ನಲ್ ಇನ್ ದ ಅಲ್ಯೂಮಿನಿಯಂ ಅಲಾಯ್ ಬೇರಿಂಗ್? ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕ್ಲಿಯರೆನ್ಸ್ ಕೊಟ್ಟಿರ್ತಾನೆ. ಅದೇನೋ ನಾನು ಹೀಗೆ ಆಗುತ್ತೆ ಅಂತ ಹೇಳಿದೆ. ನೋಡೋಣ ಪ್ರಶ್ನೆ. ಟೊಲೋ ಲುಬ್ರಿಕೆಂಟ್, ಟ್ರೀ ಲೀಪ್ಲೋ ಲುಬ್ರಿಕೆಂಟ್ ಹೋಗೋದಕ್ಕಂತೆ. To overcome linear expansion, to overcome coefficient of expansion, to overcome high thermal expansion. Which is correct? ನಾನು ಹೇಳಿದ್ನೆಲ್ಲ ಗೆಸ್ ಮಾಡಿದ್ದೀರಾ? So that is to overcome high thermal expansion. So D is the correct answer. ಮುಂದಿನ ಪ್ರಶ್ನೆ ಮಕ್ಕಳೇ. Why the melting point of bearing material should be lower than that of the soft? ಬೇರಿಂಗ್ ಮೆಟೀರಿಯಲ್ ಮೆಲ್ಟಿಂಗ್ ಪಾಯಿಂಟ್ ಸಾಫ್ಟ್ ಮೆಲ್ಟಿಂಗ್ ಪಾಯಿಂಟ್ ಗಿಂತ ಕಡಿಮೆ ಇರ್ಬೇಕಂದ್ರೆ. ಯಾಕೆ ಅಂದ್ರೆ ಟು ಪ್ರಿವೆಂಟ್ ಸಾಫ್ಟ್ ಸೀಜರ್, ಪ್ರಿವೆಂಟ್ ಡ್ಯಾಮೇಜ್ ಟು ಬೇರಿಂಗ್, allow the bearing to run efficiently, prevent thermal expansion of soft. Which is correct? So prevent soft seizure. ಸಾಫ್ಟ್ ಟು ಸೀಜರ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಏನಿರ್ಬೇಕು? ಮೆಲ್ಟಿಂಗ್ ಪಾಯಿಂಟ್ ಆಫ್ ದ ಬೇರಿಂಗ್ ಮೆಟೀರಿಯಲ್ ಯಾವಾಗ್ಲೂ ಸಾಫ್ಟ್ ಗಿಂತ ಲೋಯರ್ ಇರಬೇಕು, ಕಡಿಮೆ ಇರಬೇಕು. ವೈ ಡೀಪ್ ಗ್ರೂವ್ ಟೈಪ್ ಬಾಲ್ ರೇಸಸ್ ಪ್ರೊವೈಡ್ ಇನ್ ದ ಬಾಲ್ ಬೇರಿಂಗ್? ಡೀಪ್ ಗ್ರೂವ್ ಬಾಲ್ ಬೇರಿಂಗ್ ಅಂತ ಹೇಳಿದ್ರಲ್ಲ, ಡೀಪ್ ಗ್ರೂವ್ ರೇಸಸ್ ಅನ್ನ ಯಾಕೆ ಕೊಟ್ಟಿದ್ದಾನೆ? ವಿತ್ ಸ್ಟ್ಯಾಂಡ್ ಸಾಕ್, ವಿತ್ ಸ್ಟ್ಯಾಂಡ್ ಆಕ್ಸಿಯಲ್ ಥ್ರಸ್ಟ್, ವಿತ್ ಸ್ಟ್ಯಾಂಡ್ ರೇಡಿಯಲ್ ಲೋಡ್, ಟು ವಿತ್ ಸ್ಟ್ಯಾಂಡ್ to for carry journal. For which one is correct? So withstand axial thrust. ಯಾತಕ್ಕಾಗಿ ಮಾಡಿರ್ತಾನೆ ಡೀಪ್ ಗ್ರೂವ್ ನ ಮಕ್ಕಳೇ? ಆಕ್ಸಿಯಲ್ ಥ್ರಸ್ಟ್ ಅನ್ನ ತಡ್ಕೊಳ್ಳಿಕ್ಕೆ, ವಿತ್ಸ್ಟ್ಯಾಂಡ್ ಅನ್ನ ಮಾಡ್ಲಿಕ್ಕೆ. ಮುಂದಿನ ಪ್ರಶ್ನೆ. ದ ಫಾಲೋಯಿಂಗ್ಸ್ ಆರ್ ದ ಎಕ್ಸಾಂಪಲ್ ಆಫ್ ಪ್ಲೇನ್ ಬೇರಿಂಗ್ಸ್. ಯಾವ್ದಪ್ಪ? ಥ್ರಸ್ಟ್ ಬೇರಿಂಗ್, linear bearing, journal bearing, and all the
ಇಲ್ಲಿರೋದೆಲ್ಲ ಮತ್ತೆ ಪ್ಲೈನ್ ಬೇರಿಂಗ್ಸ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. The following types of bearings have no rolling elements. ರೋಲಿಂಗ್ ಎಲಿಮೆಂಟೇ ಇಲ್ಲ ಅಂದ್ರೆ ಎರಡೇ, ಒಂದು ಪ್ಲೈನ್ ಒಂದು ಫ್ರಿಕ್ಷನ್. ನೋಡೋಣ. ಟ್ರಸ್ಟ್ ಬೇರಿಂಗ್, ಲೀನಿಯರ್ ಬೇರಿಂಗ್, ಜರ್ನಲ್ ಬೇರಿಂಗ್, ಆಲ್ ದಿ ಅಬೌವ್. ಯಾವುದ್ರಲ್ಲೂ ಇಲ್ಲ ಅಥವಾ ಯಾವುದ್ರಲ್ಲೂ ರೋಲಿಂಗ್ ಎಲಿಮೆಂಟ್ಸ್ ಇಲ್ಲ. ಸೊ ಡಿ ಇಸ್ ದ ಕರೆಕ್ಟ್. ಈ ರೀತಿ ಪ್ರಶ್ನೆಗಳನ್ನ ಮಕ್ಕಳೇ ನಿಮಗೆ ಐದರ್ ಸಿಬಿಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಬೇಕಾದ್ರೂ ಕೊಡ್ಬೋದು, ಅಥವಾ OMR ಬೇಸ್ಡ್ ಪ್ಯಾಟರ್ನ್ ಕಂಡಕ್ಟ್ ಮಾಡಿದ್ರೆ ಅಲ್ಲಿ ಬೇಕಾದರೂ ಕೊಡ್ಬೋದು, ಅಥವಾ ನೀವು ಇಂಟರ್ವ್ಯೂ ಹೋದಾಗ ಬೇಕಾದ್ರೂ ಈ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಹಾಗಾಗಿ ಇವುಗಳನ್ನ ಅಭ್ಯಾಸವನ್ನು ಮಾಡಿ. ಸೊ ನಮ್ಮ ಬರಸ್ಕಿಲ್.com ನಲ್ಲಿ ಅಥವಾ ನಿಮಿ ಪೋರ್ಟ್ನಲ್ ಅಲ್ಲಿ ಹೋಗಿ ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಿ. ಅಲ್ಲೂ ಇದೇ ಕ್ವಶನ್ಸ್, ಸುಮಾರು ಕ್ವಶನ್ಸ್ ಇದೆ, ಅಟೆಂಡ್ ಮಾಡಿ. ಆಯ್ತಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆ. ಸೊ ಮುಂದಿನ ಪ್ರಶ್ನೆ ಬರೋಣ. ವಿಚ್ ಟೈಪ್ ಆಫ್ ಬೇರಿಂಗ್ಸ್ ಪ್ರೊವೈಡ್ ದ ಬೇರಿಂಗ್ ಸರ್ಫೇಸ್ ಫಾರ್ ಫೋರ್ಸ್ ಆಕ್ಟಿಂಗ್ ಅಲಾಂಗ್ ದ ಆಕ್ಸಿಸ್ ಆಫ್ ದಿಸ್ ಶಾಫ್ಟ್? ಟ್ರಸ್ಟ್ ಬೇರಿಂಗ್, ಜರ್ನಲ್ ಬೇರಿಂಗ್, ಲೀನಿಯರ್ ಬೇರಿಂಗ್, ನನ್ ಆಫ್ ದಿ ಅಬೋವ್. ಯಾವುದು ಅಲ್ವಂತೆ. ಸೊ ಯಾವ ಬೇರಿಂಗ್ ಅಂದ್ರೆ ಟ್ರಸ್ಟ್ ಬೇರಿಂಗ್. ಯಾವ ಬೇರಿಂಗು? ಟ್ರಸ್ಟ್ ಬೇರಿಂಗ್. ನನ್ ಆಫ್ ದಿ ಅಬೋವ್, ಆಲ್ ದಿ ಅಬೋವ್ ಇದ್ದಾಗ ಮಕ್ಕಳೇ ಬಹಳ ಕೇರ್ ಆಗಿ ಆನ್ಸರ್ ಅನ್ನು ಮಾಡ್ಬೇಕು ನೀವು. ದ ಟೈಪ್ ಆಫ್ ಬೇರಿಂಗ್ ಯೂಸ್ಡ್ ಇನ್ ಕ್ರ್ಯಾಂಕ್ ಶಾಫ್ಟ್. ಹಿಂದೆ ಬಂದಿತ್ತು ಪ್ರಶ್ನೆ. ಪ್ಲೈನ್ ಬೇರಿಂಗ್, ರೋಲರ್ ಬೇರಿಂಗ್, ಬಾಲ್ ಬೇರಿಂಗ್, ಮ್ಯಾಗ್ನೆಟಿಕ್ ಬೇರಿಂಗ್ ಅಂತ ಇದೆ. ಯಾವ ಬೇರಿಂಗ್ ಅನ್ನ ಯೂಸ್ ಮಾಡ್ತಾರೆ? ಸೊ ಇಲ್ಲಿ ಯೂಸ್ ಮಾಡೋದು ಪ್ಲೈನ್ ಬೇರಿಂಗ್. ಕ್ರ್ಯಾಂಕ್ ಶಾಫ್ಟ್ ನಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರೆ? ಪ್ಲೈನ್ ಬೇರಿಂಗ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಈಗಾಗಲೇ ಹೇಳಿದ್ದೀನಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅಭ್ಯಾಸ ಮಾಡಿ, ಎಲ್ಲ ಅಸೈನ್ಮೆಂಟ್ ನ ಸಾಲ್ವ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ, ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ನೋಡಿ ಯಾವ ಪ್ರಶ್ನೆಯನ್ನ ಕೇಳಿದಾನೆ, ಯಾವುದು ಆನ್ಸರ್ ಅಂತ. ಏನಾದ್ರೂ ನಿಮಗೆ ಗೊಂದಲಗಳಿದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ, ಪರಿಹಾರ ಮಾಡ್ಕೊಡಿ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.